ಆಸಾಮದಲ್ಲಿದ್ರ ಒಬ್ಬ ರಕ್ತ ಸಲುವಾಗಿ ನಿನ್ ಕೊಲ್ತಾನಂತ ಹಿಂಗ ಸೆಟ್ ಇದನ್ನ ಕೊಟ್ಟಿರ ಅಂದ್ರ ಅಂಜಿಕೆ ಆಗತ್ತಿರ ಇಲ್ಲಿ ತನಕ ನಮ್ಮ ಹಂಗ ದುಡ್ಡು ನಾವು ಹುಡಿಸ್ತೀನಿ ಅಂದ್ರೆ ಸೋಷಿಯಲ್ ಮೀಡಿಯಾದ ಒಂದ್ ಕಮ್ಮಿ ಅಂದ್ರೆ ಒಂದ್ 5-6 ಲಕ್ಷ ರೂಪಾಯಿ ಹುಡಿಸ್ತೀನಿ ನಂಗೆ ಪ್ರಮೋಷನ್ ಭಾಳ ಅಂದ್ರೆ ಭಾಳ ಬಂದವನು ದೀಪಾವಳಿದಾಗ ಮಿನಿಮಮ್ ನಾ 3 ಲಕ್ಷ ರೂಪಾಯಿ 3-4 ಲಕ್ಷ ಅಂದ್ರೆ ಯಾವ ತರ ಫಾಲೋ ಮಾಡತ್ತೀನಿ ಇವಾಗ ಬೆಳಿಗ್ಗೆ ಎದ್ದು ಸಾಯಂಕಾಲ ಹಾದು ಕೆಲಸ ಮಾಡುದು ಬಂದು ಮತ್ತೆ ಬೆಳಿಗ್ಗೆ ಎದ್ದು ಹಾದು ಕೆಲಸ ಮಾಡುದು ಬಂದು 2,000 ರೂಪಾಯಿದಾಗ ಕರ್ನಾಟಕದ ರೇಡಿ ಎಷ್ಟಲ್ರಿ 9 ದಿನ ಕರ್ನಾಟಕದಾಗ 9 ದಿನ 2,000 ರೂಪಾಯಿ ರೇಡಿ ಅಕ್ಸಿಡೆಂಟ್ ಆಗಿದ್ರಿ ಲೈಫ್ದಾಗ ಹೆಂಗ್ ಹೇಳ್ರಿ ಒಂದು ಫೇಸ್ ಒಂದು ಟೈಮ್ ಅಂದ್ರ ಈಗ ರೊಕ್ಕದ ಪ್ರಾಬ್ಲಮ್ಸ ಈ ತರ ಎಲ್ಲ ಇರ್ತಾವ ನೋಡ್ರಿ ಅವಾಗ ಇಲ್ದಿದ್ರ ಒಬ್ಬರ ಹಿಂಗ ಏನೋ ಅಂದಿದ್ರಿ ನನಗೆ ರೊಕ್ಕಿಂದ ಆ ತರ ಈ ತರ ನಾ ಇಲ್ಲದ್ರ ಇವಾಗ ಅರ್ನಿಂಗ್ಸ್ ಅಂದ್ರ ನಂಗೆ ನಾವ್ರ ಇಲ್ದ್ರ ಹೆಂಗ್ ಹೇಳ್ರಿ ನಾ ಮೊದ್ಲಿಂದ ಜಾಸ್ತಿ ದುಡ್ಡು ಖರ್ಚು ಮಾಡಲ್ಲ ಅಂದ್ರೆ ತಂದೆ ತಾಯಿ ಎಲ್ಲ ಇದ್ರ ಮಾಡ್ತಾರು ನಾವ್ ಇಲ್ದಿದ್ರ ₹1 ದುಡ್ಡು ಖರ್ಚು ಮಾಡಿದ್ರೆ ಭಾಳ ವಿಚಾರ ಮಾಡ್ತಾರ ನಮ್ಮ ಅಣ್ಣ ಒಬ್ಬರು ಇದಾರೆ ದೊಡ್ಡವರನ್ನ ಒಂದ್ 2 ವರ್ಷ ದೊಡ್ಡವ್ರ ಅದಾರಿ ಅವ್ರ ಇಲ್ದ ರೊಕ್ಕ ಖರ್ಚು ಮಾಡ್ಕೊಂಡು ಭಾಳ ವಿಚಾರ ಮಾಡ್ತಾನ ಯಾಕಂದ್ರ ನಾವಿಲ್ಲಿ ನಾವು ರೊಕ್ಕ ಖರ್ಚು ಮಾಡ್ತೇವನ್ನ ಆದ್ರೆ ನಮ್ಮ ತಂದೆ ತಾಯಿ ಇಲ್ಲದ್ರ ನಮ್ಮ ಮಮ್ಮಿ ಇಲ್ದ್ರ ಗಾಂಧ ಕೆಲಸ ಮಾಡ್ತಾರ ಇಲ್ಲೇ ಮುಂದೆ ಗಾಣಿತನ ಗಾಂಧ ಕೆಲಸ ಮಾಡ್ತಾರ ನಮ್ಮ ಮಮ್ಮಿ ಪಪ್ಪ ಇಲ್ದಿದ್ರ ಹೊಲ ಮಾಡ್ತಾರ ಛತ್ತಾಕ ಹೊಲ್ದಾಗ ಇರ್ತಾರ ಮಮ್ಮಿ ಬೇಕು ಛತ್ತಾಕ ಖಾಂದ ಇರ್ತಾರ ನಾವಿಲ್ಲಿ ₹10 ಖರ್ಚು ಮಾಡ್ಕೊತೀವಿ ನಮ್ಮ ಪಪ್ಪ ಮಮ್ಮಿ ₹10 ದುಡಿ ಸಲುವಾಗಿ ಅಲ್ಲಿದ್ರ ನಮ್ಮ ಮಮ್ಮಿ ಇಲ್ಲದ್ರನ 58 ಗಮೆ ತುಂಬಾನ ₹20 ರೊಕ್ಕ 58 ಏನೋ ಸಮಥಿಂಗ್ ಗಮೆ ತುಂಬಾನ ₹20 ರೊಕ್ಕ ಮಟ್ ಸೊ ಅಷ್ಟ್ ಕಷ್ಟಪಟ್ಟು ರೊಕ್ಕ ಹುಡ್ಸ್ಕಾರ ಅವ್ರಲ್ಲಿ ₹20 ಸಹಜ ಖರ್ಚು ಮಾಡಿದಂದ್ರ ಇದನ್ನ ಇರಲ್ಲ ಅದಕ್ಕೆ ಇಲ್ದ್ರ ಚುಂಗುಸ್ ಇದನ್ನೆಲ್ಲ ಅಂತಾರ ಆದ್ರ ಇವಾಗ ಇಲ್ದ್ರ ಒಂದು ಪೈಲ ಇಲ್ದ್ರ ಭಾಳ ನಡೀತಾನ ಇದಂದ್ರ ಫೈನಾನ್ಸಿಯಲಿ ಭಾಳ ಪ್ರಾಬ್ಲಮ್ ಎಲ್ಲ ಆಗ್ತಿತ್ತು ಈಗ ಇಲ್ಲದ್ರೆ ಸ್ವಲ್ಪ ನಾ ಸೋಷಿಯಲ್ ಮೀಡಿಯಾ ಬಿ ಮಾಡತ್ತೆ ನಾನು ಅದರಿಂದನೂ ಭಾಳ ಸಪೋರ್ಟ್ ಅಂದ್ರೆ ಭಾಳ ಸಪೋರ್ಟ್ ಸಿಗುತ್ತೆ ನಾ ಸೋಷಿಯಲ್ ಮೀಡಿಯಾದಿಂದ ಒಂದು ಇಲ್ಲಿ ತನಕ ನಮ್ಮ ಹಂಗ ದುಡ್ಡು ನಾವು ಹುಡಿಸ್ತೀನಿ ಅಂದ್ರೆ ಸೋಷಿಯಲ್ ಮೀಡಿಯಾದ ಒಂದ್ ಕಮ್ಮಿ ಅಂದ್ರೆ ಒಂದು 5-6 ಲಕ್ಷ ರೂಪಾಯಿ ಹುಡಿಸ್ತೀನಿ ನಂಗೆ ಪ್ರಮೋಷನ್ ಭಾಳ ಅಂದ್ರೆ ಭಾಳ ಬಂದವನು ಅದ್ರ ನಾನು ಮಾಡಿಲ್ಲ ಯಾವ್ದು ಬಿ ಒಂದು 2 ಮಾಡ್ಯಾನ 2-3 ಮಾಡ್ಯಾನು ಪ್ರಮೋಷನ್ ನಾನು ದೀಪಾವಳಿಗೆ ಇಲ್ದಿದ್ರದ ನನ್ನ ದೋಸ್ತರ ನಮ್ಮ ಅಂದ್ರೆ ಇದ್ರ ಅರೌಂಡ್ ಇರೋರ ಅವರ ಪ್ರಮೋಷನ್ ಎಲ್ಲ ಮಾಡಿ ಒಂದು ಲಾಕ್ ಎಲ್ಲ ದುಡ್ಡು ಗಳಿಸ ನಾ ಇಲ್ಲದ್ರೆ ಹಂಗೆಲ್ಲ ಪ್ರಮೋಷನ್ ಮಾಡ್ತೇನೆ ತಗೋತದ ಒಂದು ಅವಾಗ ದೀಪಾವಳಿದಾಗ ಮಿನಿಮಮ್ ನಾ 3 ಲಕ್ಷ ರೂಪಾಯಿ 3-4 ಲಕ್ಷ ರೂಪಾಯಿ ಯಾವ ತರ ಪ್ರಮೋಷನ್ ಈಗ ಯಾವ್ದು ಬೇನ ಆಲ್ ಈಗ ಅಂಗಡಿದ ಇಡ್ಕೊರಿ ಸಾರಿದ ಇಡ್ಕೊರಿ ಡೈಲಿ ನಿಮ್ಗೆ ದೀಪಾವಳಿ ಅಂದ್ರೆ ಒಂದು ಸೀಸನ್ ಅಂತ ಕರಿತಾರೆ ಸೀಸನ್ ಇದನ್ನ ನಮ್ಗೆ ದೀಪಾವಳಿ ಎಲ್ಲ ಹೆಂಗ್ ಸೀಸನ್ ಇರ್ತಾವ ಹಂಗಿಲ್ದ್ರ ವಿಡಿಯೋಸ್ ಎಲ್ಲ ಮಾಡ್ತಾವ ಅವ್ರಿಗೆ ಒಂದು ಸೀಸನ್ ಅದ ಏನಂದ್ರ ಅವಾಗ ಜಾಸ್ತಿ ಅವಾಗ ಇಲ್ಲದ್ರ ನಂಗೆ ಜಾಸ್ತಿ ಅಂದ್ರೆ ಎಟ್ರಿ ಒಂದು ದಿವಸ ಒಂದ್ 10 ಜನ ಮೇಲ ಇದನ್ನೆಲ್ಲ ಮಾಡ್ತೀರಿ ಅದನ್ನ ಯಾರು ಜಾಸ್ತಿ ಮಾಡಿಲ್ಲ ಯಾಕಂದ್ರ ಹೆಂಗ ಅನ್ಸ್ತೇಳಿ ನೋಡೋರು ಆಡಿಯನ್ಸ್ ಬಿ ಇವ್ರು ರಕ್ಷಲೋ ಬೆಣ್ಣೆ ಇದ ಆ ತರ ಅನ್ಸ್ಬಾರ್ದು ಮತ್ತಿಲ್ದ್ರ ನಂಗೆ ಬಿ ಹೆಂಗೈತೆ ಹೇಳ್ರಿ ನಂಗೆ ರೊಕ್ಕಿನ ಅವಶ್ಯಕತೆ ಇಟ್ಟಿದ್ದೀನಿ ಅಟ್ಟ ಮಾಡ್ರು ಅತಿ ಆಸೆ ಗತಿಗೇಡು ಅಂತ ಇದ್ರಿ ಭಾಳ ಆಸೆ ಪಟ್ರ ಹಾಳಿಗೆ ಹಚ್ತಿದ್ರಿ ಅದನ್ನ ಸೊ ಎಷ್ಟು ಇದ್ ನೋಡಿ ಅಟ್ರ ಮಾಡ್ಕೋದ್ರಿ ಮತ್ತಿಲ್ದ್ರ ರೊಕ್ಕಿನ ಏನ್ರಿ ಇವತ್ತು ಬರ್ತಾವ ನಾಳೆ ಹೋಗ್ತಾವು ಒಂದ್ ಅವ್ರಿಗೆ ಜರ್ನಿ ಮಾಡ್ದು ಅಂದ್ರೆ ನಾ ಇಲ್ಲ ಇನ್ ಏನ್ ಫಸ್ಟ್ ಸ್ಟಾರ್ಟಿಂಗ್ ಇದು ಮಾಡ್ತಿದ್ದೆ ಹ್ಯಾಪಿನೆಸ್ ನಂಗೆ ಇಲ್ದ್ರ ಖುಷಿ ಕೊಡ್ತಿದ್ದೆ ನಾಕ್ ಇದನ್ನ ಮಾಡೋದ್ ಬೇರೆ ನಂಗೆ ಇಲ್ದ್ರ ಹೆಂಗ ಹೇಳ್ರಿ ಈಗ ರೈತ ಒಂದು ಜಾಬ್ ಕಾದ್ನು ಒಂದ್ 69ರಿಂದ ಸಾಯಂಕಾಲ 6 ಗಂಟೆ ಜಾಬ್ ಮಾಡ್ನು ಈ ತರ ಎಲ್ಲ ನಂಗೆ ಐತ ಲೈಫ್ದಾಗ ನಾ ಇರ್ಲಾನ ಯಾಕಂದ್ರೆ ನಂಗೆ ಆ ತರ ಒಂದು ಮೆಂಟಲಿ ನಂಗೆ ಇದನ್ನ ಮಾಡಕ್ ಹೋಗಲ್ಲ ಯಾರ ಆ ತರ ಮಾಡ್ತಾರ ಅವ್ರು ಭಾಳ ದೊಡ್ಡ ಇದನ್ನ ಅವ್ರ ಒಂದು ಫ್ಯಾಮಿಲಿ ಸಲ ಜಾಸ್ತಿ ಜನ ಎಲ್ಲಾರು ಮಾಡ್ಲಣ್ಣ ಎಲ್ಲರಿಗೂ ಈ ತರ ಫ್ರೀಲಿ ಇರ್ಬೇಕಂತ ಭಾಳ ಆಸೆ ಇರ್ತಿದೆ ಸ್ವಂತ ಏನಾರು ಮಾಡ್ಬೇಕಂತ ಭಾಳ ಆಸೆ ಇರ್ತಿ ಆದ್ರೆ ಫ್ಯಾಮಿಲಿ ನಮ್ಮ ತಂದೆ ತಾಯಿನ ಸುಖದಾಗ ಇಡ್ಬೇಕು ಅಂತ ಇಲ್ಲಾಂದ್ರೆ ನಮ್ಮ ತನ್ನ ಮಕ್ಕಳು ಸುಖದಾಗ ಇಡ್ಬೇಕು ನನ್ನ ಹೆಂಡತಿ ಇಲ್ಲಾಂದ್ರೆ ನನ್ನ ಯಾರು ಕುಟುಂಬದವ್ರನ್ನ ಸಂತೋಷವಾಗಿ ಇಡ್ಬೇಕು ಅಂತ ಅವ್ರಲ್ದ ಜಾಬ್ ಎಲ್ಲ ಮಾಡ್ತಿರ್ತಾರೆ ಆದ್ರೆ ಅವ್ರಿಗೆ ಭಾಳ ಇರ್ತಾನೆ ಬೆಳಿಗ್ಗೆ 9 ಗಂಟೆ ನೋಡ್ರಿ ನೀವು ಒಂದೇ ರೂಟೀನ್ ಫಾಲೋ ಮಾಡತ್ತೀನಿ ನೀವು ಇವಾಗ ಬೆಳಿಗ್ಗೆ ಎದ್ದು ಸಾಯಂಕಾಲ ಹಾದು ಕೆಲಸ ಮಾಡುದು ಬಂದು ಮತ್ತೆ ಬೆಳಿಗ್ಗೆ ಎದ್ದು ಹಾದು ಕೆಲಸ ಮಾಡುದು ಬಂದು ಆ ರೂಟೀನ್ ಇದ್ರೆ ನೀವು ಎಲ್ಲರಿಗೆ ಒಂದು ಮೆಂಟಲಿ ಭಾಳ ಆಗ್ತಿದ್ದಾನ ಇಫೆಕ್ಟ್ ಆಗ್ತೈತಿ ಭಾಳ ಮಂದಿ ಎಲ್ದ್ರ ಇದನ್ನ ಮಾಡಬಾರ್ದು ಅಂತಾರ ಖರೆ ಆಗಲ್ರಿ ಅದ ನಿಮ್ಗೆ ವಯಸ್ಸು ಎಷ್ಟು ನಮಗಣ್ಣ ನಂಗ ಈಗ 23 ಅಣ್ಣ ಮತ್ತೆ ಇದನ್ನೆಲ್ಲ ಹೆಂಗ್ ತಿಳ್ಕೊಂಡ್ರಿ ಲೈಫ್ ಅನ್ನ ಲೆಸನ್ ಅನ್ನ ಈಗ ಹೇಳಿದ್ನಲ್ಲ ಜಗತ್ತು ತಿರ್ಗಾಡ್ರಿ ಏನ ನಿಮಗ್ ತಿಳುವಳಿಕೆ ಬರ್ತಿತ್ತು ಹೊರಗೆ ತಿರ್ಗಾಡ್ಕ ತಗೋರಿ ಭಾಳ ತಿಳುವಳಿಕೆ ಅಂದ್ರೆ ಭಾಳ ತಿಳುವಳಿಕೆ ಬರ್ತಿತ್ತು ನಾ ಇಲ್ಲಿದ್ರ ಒಂದು ರಾತ್ರಿ ಒಂದೊಂದು ಸ್ಟೇಷನ್ದಾಗ ಕಳಿತಾನ್ರಿ ಎಟ್ಟಲ್ರಿ ನಾನು 2,000 ರೂಪಾಯಿದಾಗ ನಿಮಗ ಇದನ್ನ ಅನ್ಸ್ಬೋದು 2,000 ರೂಪಾಯಿದಾಗ ಕರ್ನಾಟಕ ತಿರ್ಗಾಡಿ ನಾನು 2,000 ರೂಪಾಯಿದಾಗ ಕರ್ನಾಟಕ ತಿರ್ಗಾಡಿ ಎಟ್ಟಲ್ರಿ 9 ದಿನ ಕರ್ನಾಟಕದಾಗ 9 ದಿನ 2,000 ರೂಪಾಯಿ ತಿರ್ಗಾಡಿ ನಾನು ಯಾವ ತರ ತಿರ್ಗಾಡಿರ್ಬೇಕು ಅಂದ್ರೆ ಆತರ ಯಾಕೆ ಹೋಗ್ತೀರಿ ಅದ ಎಕ್ಸ್ಪೀರಿಯನ್ಸ್ ಸಲುವಾಗಿ ನಾ ಸ್ಟಾರ್ಟಿಂಗ್ ದಾಗ ಹೇಳಿನಲ್ರಿ ನಾ ದುಡ್ದಿಂದ ಟ್ರಾವೆಲ್ ಮಾಡ್ತೇನಂತ ಅವಾಗ ಇಲ್ದ್ರೆ ಎಕ್ಸ್ಪೀರಿಯನ್ಸ್ ಅನ್ನ ಇದೊಂದು ನಂಗ ನೀವ್ ಹೇಳ್ರಿನ ಸ್ಟಾರ್ಟಿಂಗ್ ಇಲ್ದ್ರನ ಒಂದ್ 19ನೇ ವಯಸ್ಸು ತನಕ ಅರೌಂಡ್ ಒಂದ್ 20 ಕಿಲೋಮೀಟರ್ ಬಿಟ್ಟು ನಾವು ಹೊರಗಡೆ ಎಲ್ಲಿ ಹೋಗಿಲ್ಲ
ಅಲ್ಲಿ ತನಕ 19ನೇ ವಯಸ್ಸು ತನಕ ಹಾ ಬಾ ಮಾಡ್ರಿ ಮಿರಜ್ ತನಕ ನಮ್ಮ ಔಷಧ ಮನಿ ತನಕ ಮಿರಜ್ ತನಕ ಹೋಗಿದ್ದಾನು. ಹ್ಮ್ ಈ ಕಡೆ ಬಿಟ್ರೆ ಈ ಕಡೆ ನಂದಿಕೋಳಿ ಅಂತ ನಮ್ಮ ಮಮ್ಮಿ ತವ್ರೂರು ಆ ಕಡೆ ಹೋಗಿದ್ದಾನ. ಈ ಕಡೆ ರಾಯಬಾಗ ಈ ಕಡೆ ಅಂತೂ ಎಲ್ಲಿ ಹೋಗಿಲ್ಲ ನಾನು ಹಾ. 20ನೇ ವಯಸ್ಸು ತನಕ. ಈಗ 3 ವರ್ಷದಾಗ ಇದೆಲ್ಲ ಮಾಡಿರಿ. ಹಾ ಅದಾಗಣ ಫಸ್ಟ್ ಟೈಮ್ ಇಲ್ದಿದ್ರ ನಂಗ ಟ್ರಾವೆಲ್ ಮಾಡ್ಬೇಕಂತ ಹುಚ್ಚ ಮೊದ್ಲಿಂದ ಐತನ ಅದ್ರ ಫೈನಾನ್ಸಿಯಲಿ ಹಂಗಿಲ್ಲ ಇತ್ತು. ಆ ಫಸ್ಟ್ ಟೈಮ್ ಇಲ್ದಿದ್ರ ಇದಕ್ಕೆ ಹೋಯ್ನ ಲೋನಾವಾಲ, ಇಲ್ಲಿಂದ ಲೋನಾವಾಲ ಒಂದು ಪುಣೆ ಮುಂದನ, ಪುಣೆ ಗೊತ್ತಲ್ಲ, ಹಾ ಹಾ ಪುಣೆ ತಾಗಿಲ್ದಿದ್ರ ಒಂದು 200 ಕಿಲೋಮೀಟರ್ ಆಯ್ತು. ನಮ್ಮ ಮನ್ಯಾಗ ಬೈತಿದ್ರನ ಯಾಕಂದ್ರ ಕಾಯಂ ನಾವ್ ಟ್ರಿಪ್ ಫಸ್ಟ್ ಟೈಮ್ ಹೊಂಟಿದ್ದನ ನಾವು ಇದ್ರ ಟ್ರಿಪ್ ಸ್ಕೂಲ್ ಟ್ರಿಪ್ ಯಾವಾಗ ಹೋಗೇ ಇಲ್ಲ. ಯಾಕಂದ್ರೆ ಅವಾಗ ದುಡ್ಡು ಕೊಡುವಷ್ಟು ಕೆಪಾಸಿಟಿ ಇರ್ತಿರ್ಲಿಲ್ಲ. ಮನ್ಯಾಗ ಹೋಗಿ ಕೇಳಬಿ ಆಗ್ತಾನ ಈ ತರ ಬೇಕಾಗಿತ್ತು ದುಡ್ಡು ಕೊಡ್ರಿ ಅಂತ. ಅವಾಗ ಇಲ್ದ್ರ ಫಸ್ಟ್ ಟೈಮ್ ಹೋಗಿದ್ನ ಹೋಗೋಣ ಇಲ್ದ್ರ 3 ದಿವಸ ಫಸ್ಟ್ ಟೈಮ್ ಹೊಂಟಿದ್ನಲ್ಲ ಅವಾಗ ಸ್ವಲ್ಪ ಹೆದರಿಕೆ ಆಯ್ತಾನ. ಯಾನ್ ಆಗ್ತೈತಿ ಯಾವ ತರ ಅನ್ಸುತ್ತೆ ಅಂದ್ರೆ ವಾಪಸ್ ಬರ್ತಾನ ಬಿ ಇಲ್ಲ ಈ ತರ ಅನ್ಸುತ್ತೆ. ಕರೆ ಒಂದು ಹೋಗ್ಬೇಕು ಅನ್ನೋದು ಒಂದ್ ಸಲ ಈಗ ಹೋಯ್ತಂದ್ರೆ ಏನ್ರ ತಿರುಗಿ ಸಿಗ್ತೈತಿ ಏನ್ರ ಆದತ್ತು ಲೈಫ್ದಾಗ ಅಂತ ಆದ್ನ ಹೋದ್ನು ಒಂದ್ 4 ದಿನ ಒಬ್ಬನ ತಿರ್ಗಾಡ್ ನಾನು ಲೋನಾವಾಲ ತಿರ್ಗಾಡ್ ನಾನ, ಪುಣೆ ತಿರ್ಗಾಡ್ನು, ಹಂಗ ಇಲ್ದ್ರ ಪುಣೆ ಮುಂದ್ ಮತ್ತೊಂದ್ ಪ್ಲೇಸ್ ಐತನ ಅಲ್ಲಿ ತಿರ್ಗಾಡ್ನು. 4 ದಿವಸ ಒಬ್ಬವನ ಟ್ರೈನ್ದಾಗ ಒಬ್ಬ ಹೊಂಟಿದನು. ಹೊಸ ಹೊಸ ಮಂದಿ ಕೂಡ ಭೇಟಿ ಹಾಕನು. ಅವ್ರು ಇಲ್ಲದ್ರ ನಂಗೆ ಗೊತ್ತಿಲ್ಲ ನೀ ಯಾರಂತ ಅದ್ರ ಅವ್ರ ಮಾತಾಡ್ಕೊ ಮಾತಾಡ್ಕೊ ಟ್ರೈನ್ ಹಂಗೆ ಬೇರೆನ ಅಂದ್ರೆ ನಿಮ್ಗೆ ರಿಯಲ್ ಇಂಡಿಯಾದ ಬ್ಯೂಟಿ ಏನಿತ್ತು ಅಂತ ಗೊತ್ತಾಗ್ತಿತ್ತು. ಬ್ಯೂಟಿ ನಾ ಹೊಂಟಿದಾನ ಟ್ರೈನ್ದಾಗ ಇಲ್ಲದ್ರ ನಂಗೆ ಹೆಂಗೈತಿ ಹೇಳ್ದ ಇನ್ಸಿಡೆಂಟ್. ಫಸ್ಟ್ ಟೈಮ್ ಟ್ರಿಪ್ ಹೋಗಿನಲ್ಲ ನಾ ದೇವ್ರ ಬ್ಲೆಸ್ಡ್ ಅಂತ ಇದಾನಂತ ಹೇಳ್ದಲ್ಲ. ನಾ ಹೇಳ್ದ ಟ್ರಿಪ್ ಹೋಗಿದಾನ ಒಂದ್ ಕಡೆ ಗಡ್ಗೆ ಹೋಗಿದಾನ, ಛತ್ರಪತಿ ಶಿವಾಜಿ ಮಹಾರಾಜರ ಗಡ ಐತ್ರಿ ಲೋನಾವಾಲ್ದಾಗ, ಅಲ್ಲಿ ಹೋಗಿನ ತಿರ್ಗಾಡಿದಾನ. ತಿರ್ಗಾಡಿಲ್ದ್ರ ಕೆಳಗ್ ಬರಾಕ ಟೈಮ್ ನಂಗ ಒಂದು ಗುಡ್ಡದಾಗನ ಮೇಲ್ ಟಾಪ್ದಿಂದ ಮೇನ್ ರೋಡ್ ಇತ್ತಲ್ಲ ಅಂದ್ರೆ ಗುಡ್ಡದಾಗಿಂದ ರೋಡ್ ಇತ್ತಲ್ಲ ಅಲ್ಲಿ ಬರ್ಕಣಕ್ ರಾತ್ರಿ 6 ಗಂಟೆ ಇದಾನ. ಅವಾಗ ಇಲ್ಲದ್ರ 6-6:30 ಎಲ್ಲ ಆಗಿತ್ತಾನ ಕತ್ಲೆ ಆಗತ್ತಿತ್ತು. ಕತ್ಲೆ ಐತಂದ್ರ ಇನ್ನ ಕೆಳಗೆ ಇಳ್ಕೊತ ಹೋಗ್ಬೇಕಂದ್ರ ರಿಕ್ಷಾ ಎಲ್ಲ ಇರ್ತದನ, ರಿಕ್ಷಾಗಳದವ್ರ 1,000 ರೂಪಾಯಿ ಕೇಳ್ತಿದ್ರು. ನಾ ಅಫೋರ್ಡ್ ಮಾಡಕ್ ಬರೋಲ್ಲ. ನಾನ್ ನಡ್ಕೊತ ಹೋಗ್ತಿದ್ದಾನ. ಇನ್ನು ಕೆಳಗಡೆ ನಡ್ಕೊತ ಬರ್ಬೇಕು ಸ್ಟೇಷನ್ ಬರ್ಬೇಕು ಅಂದ್ರೆ ಒಂದು 3 ತಾಸಿನ ಜರ್ನಿ ಇರ್ತೇನೆ. ಅಷ್ಟು ದೂರ ಐತಾರ ಸ್ಟೇಷನ್ ಅಲ್ಲಿಂದ. ಸೊ ಅಷ್ಟು ನಡ್ಕೊಂತ ಹೋಗ್ಬೇಕಂದ್ರೆ ಆಗುಲ್ಲ. ನಾ ಇಲ್ಲದ್ರೆ ಇನ್ನು ಕಾಡ್ದಾಗ ಬೇರೆ ಅಣ್ಣ ಒಬ್ಬ ನಡ್ಕೊಂತ ಹೋಗ್ಬೇಕು. ಲೈಟ್ ಮೊಬೈಲ್ ಇದ್ರೆ ಲೈಟ್ ಬಿಡಕ್ ಅದ್ರಕ್ಕೆ ಒಂದ್ ಹೆದರಿಕೆ ಇರೋದ್ಲನ. ಅವಾಗ ಇಲ್ದ್ರ ನಾ ಹೊಂಟೇನಲ್ಲ ಅಪೋಸಿಟ್ ಸೈಡ್ ಇಂದ ಬೈಕರ್ಸ್ ಬರ್ಕತ್ರಿ ಅಣ್ಣ. ಅಂದ್ರ ಸುಮ್ಮ ಅಲ್ಲೇ ಲೋಕಲ್ದವ್ರು ತಿರ್ಗಾಡ್ತಿದ್ರ. ಅವ್ರ ಅಣ್ಣ ಇಲ್ದ್ರ ತಾನ ಬಂದ ನಮ್ಮನ್ನ ನನ್ನ ನಿಲ್ಸಿ ನನ್ನ ಕಡೆ ಕೇಳಿದ್ರಣ್ಣ ನೀರ್ ಹೆಂಗೆ ಯಾನ ಅಂತ. ಅವ್ರ ಇಲ್ದ್ರ ಈ ಕಡೆ ಹೊಂಟ್ರಣ್ಣ ಅವ್ರು ಅಪೋಸಿಟ್ ಡೈರೆಕ್ಷನ್ ದಾಗ. ಅವ್ರ ಗಾಡಿ ತೆರ್ಸಿ ನನ್ಗ ಸ್ಟೇಷನ್ ದಾಗ ಹೋಗ್ಬಿಟ್ಟು ಬಂದ್ರಿ. ಇದು ದೇವ್ರ ಒಂದು ಕೃಪೆ ಅಣ್ಣ. ನೀವು ನನ್ನ ಭಕ್ತನಿಗೆ ಯಾರ ಒಂದ್ ಕಷ್ಟ ಬಂದೈತಿ ಯಾರನ್ನ ಒಬ್ಬನ್ ಕಳಿಸಿಲ್ದಿದ್ರ ಅವ್ನ್ ಸಹಾಯ ಮಾಡೋಣ ಅಂತ ನಾ ಹೇಳ್ತೇನೆ. ನಾ ವಿಡಿಯೋದಲ್ಲಿ ಹೇಳ್ತೇನೆ ನಂಗೆ ದೇವ್ರು ಬ್ಲೆಸ್ ಇಡದ ಅಂತ ಹೇಳ್ತೇನೆ. ನಾ ಎಲ್ಲಿ ಬಿ ನಂಗೆ ಭಾಳ ಕಡೆ ಕಷ್ಟಗಳು ಬಂದವನ. ಇಲ್ಲಿ ನಾ ಲೋನಾವಾಲ ಇದಕ್ಕೂ ಆಸಾಮ್ದಾಗ ಇಲ್ದಿದ್ರ ಒಬ್ಬ ರಕ್ತ ಸಲುವಾಗಿ ನಿನ್ ಕೊಲ್ತಾನಂತ ಹಿಂಗ ಸೆಟ್ ಇದನ್ನ ಕೊಟ್ರನ ಅಂದ್ರ ಅಂಜಿಕೆ ಆಗತ್ರಿ ರಕ್ತ ಸಲುವಾಗಿ. ಅವಾಗ ಇಲ್ದ್ರ ಬಿ ಒಂದ್ ಹೆದರಿಕೆ ಇಲ್ಲಿಂದ ಅಲ್ಲಿ ಹೋಗಿದನು ಅಂತ ಹೆದರಿಕೆ. ಇಲ್ಲಿಂದಾನ ಹೇಳಿರಿ ನಿಮ್ಗೆ ಇಲ್ಲೇ ಅಲ್ಲಿ ರೊಕ್ಕ ಸಲುವಾಗಿ ಇದ್ ಮಾಡ್ತಾರ ಅಂತ ಹೇಳಿ. ಸೊ ಅದ್ರ ಸಲುವಾಗಿ ರೊಕ್ಕ ಸಲುವಾಗಿ ಎಲ್ಲಾರು ಮಾಡಲ್ಲಣ್ಣ. ಅದ್ ನನ್ನ ಇನ್ಸಿಡೆಂಟ್ ನನ್ ಕೂಡ ಆಗಿತ್ತ. ನಿಮ್ಗೂ ಆಗೈತೆ? ನಮಗ ಆಗಿತ್ತ, ನನಗಾಗಿತ್ತ. ಅದ್ರ ಅವ್ರ ರೊಕ್ಕ ಸಲುವಾಗಿ ಇದ್ ಮಾಡಿದಾರ. ನೀವಿದ್ರ ಅದೇ ಜಾಗದಾಗ? ನನ್ ಕೂಡ ಆಗಿತ್ತ. 1,000 ರೂಪಾಯಿ ಕೇಳತ್ತಿದ್ರು ಅವ್ರು. ಎಷ್ಟ್ ಜನ ಇದ್ರ ಅವ್ರ? ಅವ್ನ ಒಬ್ನೇ ಅದ. ಅಂದ್ರೆ ಬೇರೆ ರಾಜ್ಯಕ್ಕೆ ಹೋಗಿರಿ? ಕೊಟ್ ನಾನು ನಾರ್ಮಲಿ ಏನು 1,000 ರೂಪಾಯಿ ಏನ್ ನಮ್ ನಶೀಬ್ ಅಂತ ತಗೊಂಡ್ ಹೋಗತ್ತಲ್ಲ. 1,000 ರೂಪಾಯಿ ಕೇಳಿದ್ರ ನಾ ಕೊಟ್ನು. ಅವಲ್ದ್ರ ನಾವ್ರಿಲ್ದ್ರ ಇಲ್ಲಿಂದ ಎಷ್ಟು ದೂರಣ. ನಾ ಇಲ್ದ್ರ ಆಸಾಮದಿಂದ ಒಂದು 800 ಕಿಲೋಮೀಟರ್ ಒಳಗಿದ್ದಾನ. ಮುನಾ ಮೈನ್ಮಾರ್ ಬರ್ಮಾ ಐತಲ್ಲ, ಬರ್ಮಾ ಬಾರ್ಡರ್ ಕಣ ದಾಟ್ರ ಈ ಕಂಬ ಬಾರ್ಡರ್ನ ದಾಟ್ರ ಆಚೆ ಕಡೆ ಬರ್ಮಾ ಈಚೆ ಕಡೆ ಇಂಡಿಯಾ ಈ ತರ ಬಾರ್ಡರ್ ಹೋಗಿ ಅಲ್ಲಿ ಆಗಿತ್ತು ನನ್ನ ಇನ್ಸಿಡೆಂಟ್. ಈ ತರ ನಡೆಯೋದನ್ನ ಇನ್ನೇನು ಅವಾಗ ಬಿ ಇಲ್ಲದ್ರ ದೇವ್ರ ಇಷ್ಟ ಮಾಡ್ತೀರಿ. ಮನೆಯವ್ರ ಹೆಂಗ ಅಂತಾರ ನಿಮ್ಗೆ? ಇಷ್ಟೆಲ್ಲ ಒಬ್ರು ಹೋಗಿರ್ಲ? ಇದೆಲ್ಲ ಮನ್ಯಾಗೆಲ್ಲ ಹೇಳ ಈ ತರ ಮನ್ಯಾಗ ಈ ಇನ್ಸಿಡೆಂಟ್ ಹೇಳಿ ನಾನು. ಅಂದ್ರೆ ಅವ್ರ ಬಿ ಅದ್ ಹೆದರಿಕೆ ಆಗ್ತೈತಿ. ಇದಾನ ಹೇಳಿಲ್ಲಣ್ಣ. ಇದ ಮತ್ತೆ ಇನ್ನವಿನ ಮನೆ ಗೊತ್ತಿಲ್ಲ ಅನ್ನೋದ್ರ ಸ್ಟೇಷನ್ ದಾಗ ಮಲ್ಕೊಂಡಾನ ಅಂತಾನು ಗೊತ್ತಿಲ್ಲ ನಮ್ಮ ಮನೆ. ಅಂದ್ರೆ ಒಂಥರ ಏನೋ ಒಂದ್ ಎಲ್ಲ ಹೋಗ್ತೀವಿ ಅಂದ್ರೆ ಎಕ್ಸ್ಪೀರಿಯನ್ಸ್ ಹೊಸ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಎಕ್ಸ್ಪೀರಿಯನ್ಸ್ ಆಗ್ತೈತಿ.